ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಸೋಮವಾರದ ಬೆಳಿಗ್ಗೆ ನನ್ನ ದಿನಚರಿ ಯಾವ ರೀತಿ ಇರುತ್ತೆ, ನಾನು ಇವತ್ತಿನ ದಿನ ಎಲ್ಲ ಯಾವ ಥರ ಇರುತ್ತೆ ನನ್ನ ಕೆಲಸ ಗೊತ್ತಿಲ್ಲ ನನಗೂ. ಆದರೆ ಒಂದು ಶೋಕೇಶ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಪ್ಲ್ಯಾನಿಂಗ್ ಇದೆ. ಬಟ್ ಇನ್ಯಾವುದು ಕೆಲಸ ಎಲ್ಲ ಏನು ಪ್ಲ್ಯಾನಿಂಗ್ ಇಲ್ಲ. ಬೆಳಗ್ಗೆನೇ ಎದ್ದು ನಾನು ಕಾಫಿ ಟೀ ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಇವಾಗ ಹಾಗೆ ಒಂದೇ ಒಂದು ಸೌತೆಕಾಯಿ ಇತ್ತು. ಇದು ಲಾಸ್ಟು ಸೌತೆಕಾಯಿ. ಈ ಸೌತೆಕಾಯಿನ ಹಾಕ್ಕೊಂಡು ಒಂದು ಜ್ಯೂಸ್ ಮಾಡಿಕೊಂಡೆ. ಅದಕ್ಕೆ ನಿಂಬೆಹಣ್ಣು ಇರಲಿಲ್ಲ. ಸ್ವಲ್ಪ ಸಕ್ಕರೆನೂ ಮತ್ತು ಒಂದು ಚಿಕ್ಕದೊಂದು ಏಲಕ್ಕಿ ಹಾಕ್ಕೊಂಡು ಸೌತೆಕಾಯಿಗೆ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಬೆಳಗ್ಗೆ ಟೈಮ್ ಇದೇ ಬೆಟರ್ ಅಂತ ಅನಿಸ್ತು. ಮತ್ತು ನೆನ್ನೆಲ್ಲ ಸ್ವಲ್ಪ ಮಟನ್ ತಿಂದಿದ್ದೆ, ಚಿಕನ್ ತೊಗೊಂಬಂದಿಲ್ಲ. ಅದೆಲ್ಲ ಸ್ವಲ್ಪ ಹೀಟ್ ಅಂತ ಅನಿಸ್ತಾ ಇತ್ತು. ಸೌತೆಕಾಯಿ ಜ್ಯೂಸು ಬೆಟರ್ ಅಂತ ಅನಿಸ್ತು. ಮತ್ತು ನಾನು ಜ್ಯೂಸ್ ಕುಡ್ದಾದ್ಮೇಲೆ ಹಾಗೆ ಬೆಳಗ್ಗೆ ತಿಂಡಿಗೆ ಏನಾದರೂ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಒಬ್ಬಳಿಗೆ ಏನು ಮಾಡ್ಕೊಳೋದು ಅಂತ ನೋಡಿದೆ. ಮತ್ತು ಬ್ರೆಡ್ ಇತ್ತು ಫ್ರಿಜ್ಜಲ್ಲಿ. ಬ್ರೆಡ್ಡಿಗೆ ನಾನು ಇವಾಗ ಬ್ರೆಡ್ಡು ಮತ್ತು ರೋಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಸ್ಯಾಂಡ್ವಿಚ್ಚು ಇವತ್ತೇನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕಟ್ ಮಾಡಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡೋಣ ಇದು ಯಾವ ಥರ ಬರುತ್ತೆ ಟೇಸ್ಟು ಅಂತ. ಇದು ಹೊಸದಾಗಿ ನಾನೇ ಮಾಡ್ತಾ ಇರೋದು. ಈಗೆಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳು ಅಂದರೆ ಕ್ಯಾರೆಟು, ಬೀಟ್ರೋಟು, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಸೌತೆಕಾಯಿ ಇದಿಷ್ಟು ಕಟ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮತ್ತು ನಾವು ಕೆಂಪು ಚಟ್ನಿ ಅಂತಾರಲ್ವ ಫ್ರೆಂಡ್ಸ್, ಅದು ಬಾಟ್ಲಲ್ಲಿ ರೆಡಿಮೇಡ್ ಇತ್ತು ನನ್ನ ಹತ್ರ. ಅದನ್ನೇ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ಇದು ಮಿಕ್ಸ್ ಮಾಡಿಕೊಂಡು, ತುಂಬ ಹೊತ್ತು ಬೇಯಿಸೋದೇನು ಬೇಡ, ಸುಮ್ಮನೆ ಹಾಗೆ ಒಂದು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡೋಣ ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಇವಾಗ ನೋಡಿ ನಾನು ಬ್ರೆಡ್ಗೆ ಹಾಕ್ಕೊತಾ ಇದ್ದೀನಿ. ಇದು ಒಬ್ಳಿಗೆನೆ, ನಾನು ಒಬ್ಳಿಗೆ ಇರೋದು ಇಷ್ಟೇ ಬ್ರೆಡ್ಡು. ಅದಕ್ಕೆ ಎಷ್ಟಿದೆಯೋ ಅಂತ ಅಷ್ಟು ನೋಡ್ಕೊಂಡು 3 ಪೀಸ್ ಆಗಿತ್ತು ಫ್ರೆಂಡ್ಸ್. 3 ಪೀಸ್ ಹಾಕ್ಕೊತಾ ಇದ್ದೆ. ಈಗ ಇದನ್ನು ಈ ಥರ ಕಟ್ ಮಾಡಿಕೊಂಡು, ಈಗ ಇದ್ರ ಮೇಲೆ ಟೊಮೊಟೊ ಕೆಚಪ್ ಬರುತ್ತಲ್ವ ಫ್ರೆಂಡ್ಸ್ ಪ್ಯಾಕೆಟು, ಅದನ್ನ ಹಾಕ್ಕೊತಾ ಇದ್ದೀನಿ. ಇದು ರೆಡಿಮೇಡು ಪ್ಯಾಕೆಟ್ ಇರೋದ್ರಿಂದ ಪ್ಯಾಕೆಟೇ ಹಾಕ್ಕೊತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಇವಾಗ ಟೇಸ್ಟ್ ಯಾವ ಥರ ಇದೆ ಅಂತ. ಒಂದು ಮಟ್ಟಕ್ಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಸರಿ ತಿನ್ಬೋದು, ಪರವಾಗಿಲ್ಲ. ಆದರೆ ನಾನು ಯಾವಾಗಲೂ ಮಾಡ್ತೀನಲ್ಲ ಸ್ಯಾಂಡ್ವಿಚ್ಚು, ಆ ಥರ ಬಂದಿಲ್ಲ, ಆ ಥರ ಟೇಸ್ಟ್ ಇಲ್ಲ. ಇದು ಬೇರೆ ಥರನೇ ಒಂದು ಟೇಸ್ಟ್ ಇತ್ತು. ಸರಿ ಒನ್ ಟೈಮ್ಗಲ್ಲ ಅಂತ ಅಂದ್ಬಿಟ್ಟು ಈಗ ಇದನ್ನ ತಿಂದ್ಬಿಟ್ಟು, ಮತ್ತು ನನಗೆ ಬೇರೆ ಕೆಲಸ ಅಂತಂದರೆ ನನಗೆ ಸ್ವಲ್ಪ ಇವತ್ತು ಶೋಕೇಶ್ ಕ್ಲೀನ್ ಮಾಡ್ಕೊಬೇಕಾಯಿತು. ತುಂಬ ದಿವಸ ಆಗಿತ್ತು ಶೋಕೇಶ್ ಕ್ಲೀನ್ ಮಾಡಿಕೊಂಡು. ಈಗೆಲ್ಲ ತೆಗೆದು ಇಡ್ತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಕ್ಲೀನ್ ಮಾಡಿ. ಲಕ್ಷ್ಮೀ ಪ್ರಿಯ ಬಂದ ಮೇಲೆ ಅಂತೂ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಮುಂಚೆಲ್ಲ ಒಂದ್ಸರಿ ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಮತ್ತು ಹಬ್ಬಗಳ ಟೈಮಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೆ. ಈಗ ಹೋದ ಸರಿ ನಾನು ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಲಕ್ಷ್ಮೀ ಪ್ರಿಯ ಇದೆಲ್ಲ ಸ್ವಲ್ಪ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನೀವೇ ನೋಡ್ಬೋದಾಗಿತ್ತು, ಯಾವುದೇ ರೀತಿ ವಿಡಿಯೋಸು ಅದೆಲ್ಲ ಏನು ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಹಾಗೆ ಮತ್ತು ಆ ಶೋಕೇಶಲ್ಲಿಡುವಂಥ ಗೊಂಬೆಗಳಾಗಿರ್ಬೋದು ಮತ್ತು ಕಪ್ಪುಗಳು ಇದೆಲ್ಲ ಕಾಫಿ ಕುಡಿಯೋ ಕಪ್ಪುನೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಅಲ್ಲಿ ಶೋಕೇಶಲ್ಲಿ ಜಾಗ ಇರೋದರಿಂದ ಶೋಕೇಶಲ್ಲಿ ಜೋಡಿಸ್ಬಿಡ್ತೀನಿ. ನಾನು ಇದನ್ನ ಯೂಸ್ ಏನು ಮಾಡೋದಿಲ್ಲ. ಅಲ್ಲಾದರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಇಟ್ಬಿಡ್ತೀನಿ. ಈಗ ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊತಾ ಇದ್ದೀನಿ. ಇದು ಮುಂಚೆಯಿಂದನೂ ಅಲ್ಲೇ ಇರೋದ್ರಿಂದ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್. ಈ ಗ್ಲಾಸ್ಗಳೆಲ್ಲ ನಾನು ಬರ್ದಿದ್ದಕ್ಕೆ ಮುಂಚೆಯಿಂದನೂ ಅಲ್ಲೇ ಇಟ್ಟಿದ್ದಾರೆ. ನಮ್ಮ ಯಜಮಾನ್ರು ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ. ಮತ್ತು ನಾನು ಇದೆಲ್ಲ ಶೋಕೇಸ್ ಗ್ಲಾಸ್ ಇದೆಯಲ್ಲ, ಅದು ತೊಳಿಬೇಕಾದ್ರೆ ಒಂದು ಗ್ಲಾಸು ಒಡೆದೋಯ್ತು. ತುಂಬಾ ಬೇಜಾರಾಯಿತು ಫ್ರೆಂಡ್ಸ್, ತುಂಬಾ ಬೇಜಾರಾಯಿತು. ಎಷ್ಟು ಹುಷಾರಾಗಿ ಈ ಗ್ಲಾಸ್ ಎಷ್ಟು ಹುಷಾರಾಗಿ ನಾವು ತೊಳೆದು ಕ್ಲೀನ್ ಮಾಡಿಕೊಂಡ್ರು ನೋಡಿ ಈ ಥರ ಆಗುತ್ತೆ. ಒಂದು ಸ್ಟೆಪ್ಪು ಹೋಯ್ತು ಅಂತಲೇ ಹೇಳ್ಬೋದು. ಬೇಜಾರಾಯಿತು ಮಾತ್ರ. ಇವಾಗ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಒಣಗಿದ್ದಾದಮೇಲೆ ತೊಗೊಂಡೋಗಿ ಒಳಗಡೆ ಜೋಡಿಸ್ಕೊತಾ ಇದ್ದೀನಿ. ತುಂಬಾ ಬೇಜಾರಾಗ್ತಿತ್ತು. ತುಂಬ ದಿವಸ ಆಗಿತ್ತಲ್ಲ ಶೋಕೇಶ್ ಕ್ಲೀನ್ ಮಾಡಿ, ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಡಸ್ಟ್ ಇತ್ತು ಫ್ರೆಂಡ್ಸ್. ಎಷ್ಟು ಡಸ್ಟ್ ಇತ್ತು ಅಂದರೆ ಮುಟ್ಟಿದ್ರೆ ಹಾಗೆ ಕೈಗೆ ಮೆತ್ಕೊತಾ ಇತ್ತು, ಹಾಗಿತ್ತು. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಕ್ಲೀನ್ ಮಾಡೋದಕ್ಕಾಗಿಲ್ಲ ಅಂತ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೋಡ್ಬೋದು ಯಾವ ಥರ ಇದೆ ಅಂತ. ಇನ್ನು ಇದು ಬಂದು ಲಕ್ಷ್ಮೀ ಪ್ರಿಯದು ಗೊಂಬೆ ಆಟಾಡೋ ಸಾಮಾನು. ಅದನ್ನು ಸಹ ಅವಳು ಬಿಟ್ಟೋಗಿದ್ಲಲ್ಲ, ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿ ಆ ಶೋಕೇಶಲ್ಲೇ ಇಡ್ತಾ ಇದ್ದೀನಿ. ಇವತ್ತಿನ ಶೋಕೇಶ್ ಕ್ಲೀನಿಂಗು ಇದೆಲ್ಲ ಮುಗೀತು. ಮತ್ತು ಮಳೆ ಸಹ ಬರ್ತಾಯಿದೆ, ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಜೋರು ಮಳೆ. ನೋಡಿ ಫ್ರೆಂಡ್ಸ್, ಜೋರು ಮಳೆ ಬರ್ತಾಯಿದೆ. ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿದ್ದು ಹೋಯಿತು. ಇಷ್ಟು ಬೇಗ ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮಳೆ ಬರೋ ಥರನೇ ಇರಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಚೆನ್ನಾಗಿ ಬಿಸಿಲು ಇದ್ದಕ್ಕಿದ್ದಂಗೆ ಮಳೆ ಬರ್ತಾಯಿದೆ. ಇವತ್ತು ಸೊಪ್ಪು ಕಿತ್ಕೊಳ್ಳೋಣ, ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಡುಗೆ ಬೇರೆ ಮಾಡಬೇಕು ಈಗ. ಎಷ್ಟು ಜೋರಿದೆ ನೋಡಿ, ಆ ಕಡೆ ಫುಲ್ ಇದೆ ಮಳೆ. ಅದಾದರೆ ತಣ್ಣಗಿದೆ ಫ್ರೆಂಡ್ಸ್, ತುಂಬ ತಣ್ಣಗಿದೆ. ಗಾಳಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಫ್ರೆಂಡ್ಸ್, ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೊಂಡಿಲ್ಲ. ಅದಕ್ಕೆ ಮಾವಿನ ಹಣ್ಣಿತ್ತು, ಮಾವಿನ ಹಣ್ಣು ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಹಣ್ಣಾಗಿದೆ, ನೋಡ್ಬೋದು. ಟೇಸ್ಟು ನೋಡೋಣ. ಇದು ಸ್ವಲ್ಪ ಗಟ್ಟಿ ಇದೆ, ನೋಡೋಣ ಯಾವ ಥರ ಇದೆ ಅಂತ. ಈಗ ಫಸ್ಟಿಗೆ ಕಟ್ ಮಾಡ್ಕೊತೀನಿ. ಕರೆಂಟ್ ಇಲ್ಲ, ಅದಕ್ಕೆ ಕೈಯಲ್ಲಿ ಇಟ್ಕೊಂಡೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಕರೆಂಟ್ ಹೋಗ್ಬಿಟ್ಟಿದೆ, ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಕರೆಂಟ್ ತೆಗೆದಿದ್ದಾರೆ. ಓಕೆ, ಇವಾಗ ಇದು ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದೊಂದು ಚೆನ್ನಾಗಿಲ್ಲ, ಹೋಗ್ಬಿಟ್ಟಿದೆ. ಇನ್ನು ಇದು ನೋಡಬೇಕು ಯಾವ ಥರ ಇದೆ. ಕೆಟ್ಟೋಗಿದೆ ಫ್ರೆಂಡ್ಸ್ ಇದು. ಓಕೆ, ಇನ್ನು ಇದು ನೋಡ್ತೀನಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇದು ಹಣ್ಣಾಗಿದೆ, ಇದು ಚೆನ್ನಾಗಿದೆ. ಈ ಥರ ಕಟ್ ಮಾಡ್ಕೊಳ್ತೀನಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಮಳೆ ನಿಂತಿದೆ ಫ್ರೆಂಡ್ಸ್.
ಸೊಪ್ಪು ಕಿತ್ಕೊಳ್ಳೋಣ ಅಂದ್ಕೊಂಡೆ, ಕಿತ್ಕೊಳಕ್ಕಾಗುತ್ತೋ ನೋಡ್ತೀನಿ. ಮಳೆ ಸದ್ಯಕ್ಕೆ ನಿಂತಿದೆ. ಈಗ ನಾನು ಮಾವಿನ ತಿನ್ನೋಣ. ಇವತ್ತಿದು ಊಟ ಇದೆ. ಊಟ ಅಡುಗೆ ಮಾಡ್ಕೊಂಡಿಲ್ಲ ಬೆಳಗ್ಗೆ. ನೀವೇ ನೋಡಿದ್ರಲ್ಲ, ಬ್ರೆಡ್ಡು ಸ್ಯಾಂಡ್ವಿಚ್ ಮಾಡ್ಕೊಂಡಿತ್ತು. ಫ್ರೆಂಡ್ಸ್ ನೋಡಿ, ಆವಾಗಲೇ ಮಳೆ ಬರ್ತಾಯಿತ್ತು, ಇವಾಗ ಬಿಸಿಲು ಬಂದಿದೆ. ಮಳೆ ಅಷ್ಟೆ. ಸೊ ಇವಾಗ ಫಸ್ಟು ಸೊಪ್ಪು ಕಿತ್ಕೊಂಬಿಡೋಣ, ಇಲ್ಲಾಂದರೆ ಮತ್ತೆ ಮಳೆ ಬಂದರೆ ಕೀಳೋದಕ್ಕಾಗಲ್ಲ. ಮತ್ತೆ ಮಳೆ ಬರುತ್ತೆ, ಇದೆಲ್ಲ ಮಳೆನೇ, ಬಿಸಿಲೆಲ್ಲ ಮಳೆನೇ. ಅಲ್ಲೊಂದು ಪಕ್ಷಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಹಾರೋಯ್ತು. ಮಲ್ಲಿಗೆ ಹೊಲ ಬಿಡಿಸ್ಕೊಬೇಕು. ಮೊಗ್ಗು ನೋಡಿ ಎಷ್ಟೊಂದು ಬಿಟ್ಟಿದೆ. ಕನಕಾಂಬರ ನಿನ್ನೆ ಅಷ್ಟೇ ಬಿಡಿಸ್ಕೊಂಡೆ, ಮತ್ತೆ ಅರಳಿದೆ. ಏನೋ ಪಕ್ಷಿ ಟಮಾಟ ತಿಂತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಎಷ್ಟು ಬಾಧೆ ಬಿಡ್ತದೆ ಪಾಪ ಅದು ಕಚ್ಕೊಳಕ್ಕೆ. ಬನ್ನಿ, ಈಗ ನಾನು ಸೊಪ್ಪು ಕಿತ್ಕೊಂಡ್ಬಿಡ್ತೀನಿ. ಮತ್ತೆ ಮಳೆ ಬಂದರೆ ಯಾಕೆ ಸುಮ್ಮನೆ. ಸೊಪ್ಪು ಎಲ್ಲ ಥರ ಸೊಪ್ಪು ಸಿಗುತ್ತೆ ಸ್ವಲ್ಪ. ಈ ಸೊಪ್ಪು ಕಿತ್ಕೊಳ್ಳೋಣ ಅಂತ. ಇದಕ್ಕೆ ನಮ್ಮ ಕಡೆ ಕೊತ್ತಿ ಸೊಪ್ಪು ಅಂತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಈ ಥರ ಇಷ್ಟಿಷ್ಟೇ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕಿತ್ತಷ್ಟು ಚೆನ್ನಾಗಿ ಬರ್ತಾನೆ ಇರುತ್ತೆ. ಇದಕ್ಕೆ ಮರ ದೊಡ್ಡ ಮರನೇ ಆಗುತ್ತೆ. ಇದೆ ನೋಡಿ, ಇಷ್ಟು ಸೊಪ್ಪಿದೆ, ಮೊಳಕೆನೇ ಇದೆ. ಇಲ್ಲಿರೋ ಅಂಥ ಮೊಳಕೆನ ಕಿತ್ಬಿಡ್ತೀನಿ ಫಸ್ಟು. ಇದೆಲ್ಲ ಕಿತ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ಯಜಮಾನ್ರು ಕಿತ್ತಾಕ್ಬಿಡ್ತಾರೆ, ಸುಮ್ಮನೆ ಹೋಗುತ್ತೆ. ಇನ್ನೂ ಇದೆ ಮೊಳಕೆ, ಎಷ್ಟೊಂದಿದೆ. ಓಕೆ ಫ್ರೆಂಡ್ಸ್, ಇದು ಇಷ್ಟಾಗಲ್ಲ ಸೊಪ್ಪೆಲ್ಲ ಕಿತ್ಕೊಂಡು ಯಾವ್ಯಾವ ಸೊಪ್ಪು ಸಿಕ್ತು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಸೊಪ್ಪು. ಇದೆಲ್ಲ ಸೊಪ್ಪೆ ಫ್ರೆಂಡ್ಸ್. ದಂಟು ಸೊಪ್ಪು ನೋಡ್ಬೋದು, ಇದೆಲ್ಲ ದಂಟು ಸೊಪ್ಪು. ಈ ಕಡೆ ಕೊತ್ತಂಬರಿ ಸೊಪ್ಪು ಚೆಲ್ಲಿದ್ರಿ. ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ಬೇರೆ ಸೊಪ್ಪು, ಬೇರೆ ಗಿಡಗಳೇ ಬಂದಿದೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು?
ಈಗ ಬೇರೆ ಸೊಪ್ಪೆಲ್ಲ ಕಿತ್ಕೊಂಡು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಏನೇನು ಸೊಪ್ಪು ಕಿತ್ತಿದೆ ಅಂತ. ಹಾಂ ಫ್ರೆಂಡ್ಸ್, ನೋಡಿ ನಾನು ಇಷ್ಟೊಂದು ಸೊಪ್ಪು ಕಿತ್ಕೊಂಡ್ಬಂದಿದ್ದೀನಿ. ಇದರಲ್ಲಿ ಏನೇನು ಸೊಪ್ಪಿದೆ ಅಂದರೆ, ಇದು ದಂಟು ಸೊಪ್ಪು, ಇದು ಬಚ್ಚಲೆ ಸೊಪ್ಪು ಅಂತಾರಲ್ವ ಆ ಸೊಪ್ಪು, ಇದು ನಾಮಸಕೋತಿ ಸೊಪ್ಪು, ಇದು ಅಡಿಕೆ ಸೊಪ್ಪು ಅಂತಾರೆ ಫ್ರೆಂಡ್ಸ್. ನೋಡೋದಕ್ಕೆ ನಿಮಗೆ ಸ್ವಲ್ಪ ದಂಟು ಸೊಪ್ಪು ಥರ ಇದೆ, ಆದರೆ ಇದು ಅಡಿಕೆ ಸೊಪ್ಪು. ಮತ್ತು ಇದು ಬಂದರೆ ಕನ್ನೆ ಸೊಪ್ಪು ಅಂತಾರೆ, ಇದು ಬಂದು ಕೊಬ್ಬರಿ ಸೊಪ್ಪು ಅಂತ ಹೇಳ್ತಾರೆ. ಇದಕ್ಕೆ ಥರ ಗೊಬ್ಬರದ ಶಿಳ್ಕುರಿ ಸೊಪ್ಪು ಅಂತಲೂ ಕರೀತಾರೆ, ಮತ್ತು ಬೇರೆ ಥರನೂ ಕರೀತಾರೆ. ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಇದು ಏನು ಸೊಪ್ಪು ಅಂತ. ನನಗೆ ಒಂದು ಟೈಮ್ಗೆ ಇಷ್ಟು ಸೊಪ್ಪು ಸಾಕು, ಜಾಸ್ತಿ ಆಗುತ್ತೆ ಇದ್ರ ಜೊತೆ ಬೇಳೆ ಹಾಕಿ ಮಾಡಿದ್ರೆ. ಈಗ ಇನ್ನು ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊತೀನಿ. ಮತ್ತು ಫ್ರೆಂಡ್ಸ್, ಈ ಸೊಪ್ಪು ತೋರಿಸೋದು ಮರ್ತಿದ್ದೆ, ಇದು ಕೆರೆ ಸೊಪ್ಪು ಅಂತಾರೆ, ಮತ್ತು ಒಣಗನೆ ಸೊಪ್ಪು ಅಂತಾರಲ್ವ ಆ ಸೊಪ್ಪಿದು. ಅದು ಸ್ವಲ್ಪ ಸಿಕ್ಕಿದೆ ನಮ್ಮ ಮನೆ ಹತ್ರ, ಅದು ಆ ಸೊಪ್ಪು ಸಹ ಇದೆ ನೋಡಿ ಫ್ರೆಂಡ್ಸ್. ಬಿಡಿಸಿದ್ರೆ ಇನ್ನೂ ಸ್ವಲ್ಪ ಕಿತ್ಕೊಬೋದಾಗಿತ್ತು, ಆದರೆ ನನಗೆ ಸ್ವಲ್ಪ ಸಾಕು, ಇನ್ಯಾವಾಗಾದರೂ ಕಿತ್ಕೊಂಡು ಬಸ್ಸಾರು ಮಾಡೋಣ ಅಂತ. ನಾನು ಇಷ್ಟ ಆದಮೇಲೆ ಸೊಪ್ಪೆಲ್ಲ ಬಿಡಿಸಿ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಮತ್ತೆ ಸ್ನಾನ ಮಾಡಿಕೊಂಡು ಸಂಜೆ ಟೈಮಲ್ಲಿ ದೇವ್ರ ದೀಪ ಹಚ್ಚಿ, ಗಿಡದಲ್ಲಿ ಹೂವು ಇತ್ತು ಫ್ರೆಂಡ್ಸ್, ಹೂವೆಲ್ಲ ಕಿತ್ಕೊಂಬಂದು ಒಬ್ಬರು ಕೇಳಿದ್ದಾರೆ ನಮಗೆ ಫೋಟೋಗೆ ಹೂವು ಬೇಕು ಅಂತ. ಮತ್ತು ಗಿಡದಲ್ಲಿ ಹಾಗೆ ಮಲ್ಲಿಗೆ ಹೂವು ಮೊಗ್ಗು ಸಹ ಬಿಡಿಸ್ಕೊಂಡಿದ್ದೀನಿ, ನೋಡ್ಬೋದು. ಅವ್ರಿಗೆ ಹೋಗ್ಲಿಕ್ಕೆ ಕೊಡೋಣ, ನಾನು ಎಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ಇಟ್ಟರೂ ಆಗುತ್ತೆ ನನಗೆ ಪೂಜೆಗೆ, ಅದಕ್ಕೆ ಅವ್ರಿಗೆ ಕೊಟ್ಬಿಡೋಣ ಕಾಸ್ಕಾದ್ರು ಅಂತಂದ್ಬಿಟ್ಟು ಇವಾಗ ಅದನ್ನ ಬಿಡಿಸಿ ಚೆಂಡು ಹೂವು ಕಟ್ಟಿ ಇಟ್ಟಿದ್ದೆ, ಮಲ್ಲಿಗೆ ಹೂವು ಹಾಗೆ ಕೊಟ್ಟಿದ್ದೆ. ಮತ್ತು ಅಡುಗೆನೂ ಸಹ ಮಾಡ್ಕೊತಾ ಇದ್ದೀನಿ. ಇವಾಗ ನಾನೊಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆನೂ ಹಾಕ್ಕೊಂಡು, ಮತ್ತು ಇಲ್ಲಿ ನೋಡ್ಬೋದು ಸೊಪ್ಪಿಟ್ಕೊಂಡು, ಈಗ ಮಸೊಪ್ಪು ಸಾರು ಮಾಡೋದಕ್ಕೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಇದಿಷ್ಟು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಸಾರು ನನಗೆ ವಾರದಲ್ಲಿ ಒಂದು ಸರಿನಾದರೂ ಇರಲೇಬೇಕು, ಬಸ್ಸಾರಾಗಲಿ ಸೊಪ್ಪು ಸಾರಾಗಲಿ. ನಮಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ, ನಮ್ಮ ಯಜಮಾನ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸೊಪ್ಪು ಮನೆ ಹತ್ರನೇ ಸಿಗುತ್ತಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ್ಯಾವ ಥರ ಸೊಪ್ಪು ಸಿಕ್ಕಿದೆ ಅಂತ. ಹಂಗಾಗಿ ನನಗೆ ವಾರಕ್ಕೊಂದು ಸರಿನಾದರೂ ಸೊಪ್ಪು ಸಾರು ಮಾಡಿಕೊಂಡು ಊಟ ಮಾಡ್ತೀರಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸೊಪ್ಪು ವಾರಕ್ಕೊಂದು ಸರಿ ಆದರೂ ಸೊಪ್ಪು ತಿನ್ನೋದ್ರಿಂದ. ಇವಾಗ ನಾನು ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಬಿಟ್ಟು ಅದು ಬೆಂದಾಗಿದೆ. ಈಗ ಒಂದು ಪಾತ್ರೆಗೆ ಬಗ್ಸ್ಕೊತಾ ಇದ್ದೀನಿ, ಅದನ್ನ ಬಗ್ಸ್ಕೊಂಡು ಅದನ್ನ ಆರೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ನಾನು ಕೊಬ್ಬರಿ ಸಪ್ರೇಟಾಗಿ ರುಬ್ಬಿಟ್ಕೊತೀನಿ, ತುಂಬ ಪೇಸ್ಟಾಗಿ ರುಬ್ಕೊಳಲ್ಲ ನುಣ್ಣಗೆ, ಅದು ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಮತ್ತು ಸೊಪ್ಪು ಬೇರೆ ಒಂದು ಜಾರ್ಗೆ ಅದನ್ನು ಅಷ್ಟೇ ತರಿಯಾಗಿ ರುಬ್ಕೊತೀನಿ, ತುಂಬ ನುಣ್ಣಗೇನು ರುಬ್ಕೊಳೋದಿಲ್ಲ. ಅದು ಆದ್ಮೇಲೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ರುಬ್ಕೊಂಡು ಇವಾಗ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಚಿಟ್ಪಟ ಅಂತ ಅಂದಮೇಲೆ ಈಗ ಈರುಳ್ಳಿ ಹಾಕ್ಕೊಂಡು ಒಂದು 2 ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ಮೆಣಸಿನ್ಕಾಯಿ ಯಾಕೆ ಅಂತಂದರೆ ಖಾರ ಕರೆಕ್ಟಾಗಿ ಇಟ್ಟಿದೆ ಸಾಕು ಅಂತ ಅನಿಸ್ತಾಯಿತ್ತು. ಮತ್ತು ಮಾಮೂಲಿ ಒಣಗಿರೋ ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದು ತುಂಬ ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ ಮಸೊಪ್ಪು, ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನಾನು ಅದೇ ಥರನೇ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ. ನೋಡ್ಬೋದು ಕೊಬ್ಬರಿ ಮತ್ತು ಸ್ವಲ್ಪನೇ ಇತ್ತು ಫ್ರೆಂಡ್ಸ್, ಅದಕ್ಕೆ ಸಾಕು ನನಗೆ ಒನ್ ಟೈಮ್ಗೆಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಅದನ್ನ ತರಿಯಾಗಿ ರುಬ್ಬಿಟ್ಟು ಅದನ್ನು ಸಹ ಹಾಕ್ಕೊಂಡು ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಈ ಕಡೆ ನೋಡ್ಬೋದು ಫ್ರೆಂಡ್ಸ್ ಮುದ್ದೆನೂ ಸಹ ಆಗ್ತಾಯಿದೆ, ಮುದ್ದೆಗೂ ಇಟ್ಕೊಂಡಿದ್ದೆ ನಾನು. ಇವಾಗ ಮುದ್ದೆ ಎಲ್ಲ ಆಯಿತು, ಸಾಂಬಾರು ಸಹ ಕುದೀತಾ ಇದೆ ನೋಡ್ಬೋದು. ಇವಾಗ ನಾವು ಊಟಕ್ಕೆ ಕೂತ್ಕೊಂಡ್ರಿ. ಮತ್ತು ಊಟಕ್ಕೆ ಮಾವಿನಕಾಯಿ ಇತ್ತು ಅಲ್ವಾ ಮನೆಯಲ್ಲಿ, ಮಾವಿನಕಾಯಿ ಇರೋದ್ರಿಂದ ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮುದ್ದೆಗೆ ಸ್ವಲ್ಪ ನಾವು ನುಚ್ಚು ಕಮ್ಮಿ ಅಂದರೆ ಅಕ್ಕಿ ಕಮ್ಮಿ ಅಂತ ಅನ್ನಿಸ್ತು ನನಗೆ, ಸ್ವಲ್ಪ ಜಾಸ್ತಿ ಹಾಕಬೇಕಾಗಿತ್ತು. ಇವಾಗ ನೋಡಿ ನಾವು ಊಟ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಾವಿನಕಾಯಿ ಮತ್ತು ಮಸೊಪ್ಪು ಸಾರು. ಮಾವಿನಕಾಯಿ ನನಗೆ ತಿಂದರೆ ಆಗೋದಿಲ್ಲ, ಸ್ವಲ್ಪ ಹೀಟು, ಇವತ್ತು 2 ಸರಿ ತಿಂದುಬಿಟ್ಟೆ ನಾನು.
ಆದರೂ ಆ ಮಸೊಪ್ಪು ಸಾರಿಗೂ ಮತ್ತು ಮಾವಿನಕಾಯಿಗೆ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.